ಅಪರಿಚಿತ ವಾಹನ ಡಿಕ್ಕಿ, ಇಬ್ಬರು ಯುವಕರು ದಾರುಣ ಸಾವು, ಕುಸಿದು ಬಿದ್ದ ಕುಟುಂಬಗಳ ಆಧಾರ ಸ್ತಂಭ. ವೃದ್ಧೆಯ ಭೀಕರ ಮರ್ಡರ್ ಪ್ರಕರಣ, ಸಾಲ ತೀರಿಸಲು ಕೊಲೆ ಮಾಡಿದ್ದ ಪಾಪಿ, ಪೊಲೀಸರ ಬಲೆಗೆ ಬಿದ್ದ ಆರೋಪಿ. 50 ರೂಪಾಯಿ ವಿಚಾರಕ್ಕೆ ಗಲಾಟೆ, ವಿಕೋಪಕ್ಕೆ ತಿರುಗಿದ ವಾಗ್ವಾದ, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ಫೈಲ್, ಭೀಕರ ಸರಣಿ ಅಪಘಾತ, ಬೆಚ್ಚಿ ಬಿದ್ದ ಪ್ರಯಾಣಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅವರಿಬ್ಬರು ಯುವಕರು ತಮ್ಮ ಕುಟುಂಬಗಳಿಗೆ ಏಕೈಕ ಆಧಾರ ಸ್ತಂಭರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು. ಆದರೆ ಕೆಲಸ ಮುಗಿಸಿಕೊಂಡು ಮನೆಗೆ ಮರಳುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಇಬ್ಬರ ಜೀವವನ್ನೇ ಬಲಿ ಪಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಶುಕ್ರವಾರ ರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಾಲೂಕಿನ ಬಾದಕಾನಹಳ್ಳಿ ಗ್ರಾಮದ ರಾಮಾಂಜನಪ್ಪ ಮತ್ತು ಮಂಜುಳಾ ದಂಪತಿಯ ಏಕೈಕ ಪುತ್ರ 22 ವರ್ಷದ ವರುಣ್ ಕಳೆದ 2 ವರ್ಷಗಳಿಂದ ಶೆಟ್ಟದಿನ್ನಹಳ್ಳಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಕುಟುಂಬದ ಆಧಾರ ಸ್ತಂಭವಾಗಿದ್ದ. ಶುಕ್ರವಾರ ರಾತ್ರಿ ಸೆಕೆಂಡ್ ಶಿಫ್ಟ್ ಮುಗಿಸಿಕೊಂಡು ಸ್ನೇಹಿತ ಜೀವನ್ ಜೊತೆ ಬೈಕ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಹೊನ್ನೇನಹಳ್ಳಿ ಗೇಟ್ ಬಳಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ವರುಣ್ ಹಾಗೂ ಆತನ ಸ್ನೇಹಿತ ಜೀವನ್ ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ದಿನ 2 ಗಂಟೆ ಶಿಫ್ಟು, 2 ಗಂಟೆಗೆ ಹೋಗಿ ರಾತ್ರಿ 10:30 11ಕ್ಕೆ ಬರ್ತಾ ಇದ್ದ. ಬರೋ ದಾರಿಯಲ್ಲಿ ಏನಾಯಿತೋ ಯಾರು ನಾವು ನೋಡಿಲ್ಲ. ಇವರು PC ಫೋನ್ ಮಾಡಿದ್ರು, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ಪಾಟ್ ಆಗೈತೆ ಅಂತ ಅಷ್ಟೇ. ಹೋಗ್ತಾವನೆ 1.5 ವರ್ಷ 2 ವರ್ಷ ಹತ್ರ. ಹೋಗಿ ಬರ್ತಾ ಇದ್ರು. ಏನು ಮಾಡ್ತೀಯ, ಇನ್ನು ಸಾಕಿದ್ದೀವಿ. ಎಲ್ಲರೂ ಸಾಕಿದಂಗೆ ಸಾಕಬೇಕು ಮಕ್ಕಳನ್ನ. ಹೋಗಿ ಬರ್ತಾಯಿದ್ರು. ಗ್ರಾಚಾರ ಕಾಲ ಏನು ಮಾಡಿ. ಅದು ಇಷ್ಟು ದಿನ ಕ್ಯಾಬ್ಗೆ ಹೋಗ್ತಾ ಇದ್ರೇನೋ, ರಾತ್ರಿನೇ ಗಾಡಿ ಎತ್ಕೊಂಡು ಹೋಗ್ಯವನೇನೋ. ಕ್ಯಾಬಲ್ಲೆಲ್ಲ ಟೌನಲ್ಲಿ ಹಾಕಿ ಹೋಗ್ತಿದ್ರೇನೋ ಕ್ಯಾಬ್ಗೆ, ರಾತ್ರಿ ಗಾಡಿನಲ್ಲೇ ಹೋಗವನೆ. ಯಾರೋ ಜೊತೆಯಲ್ಲಿ ಒಬ್ಬ ಹುಡುಗ ಅದೇ ಸ್ಪಾಟ್ ಆಗವನಲ್ಲ, ಅವನು ಫ್ರೆಂಡ್ ಅಂತೆ, ಅವನು ಹೋಗವನೆ ಜೊತೆಯಲ್ಲಿ. ಬರೋವಾಗೂ ಜೊತೆಯಲ್ಲಿ ಬಂದವ್ರೆ. ಇನ್ನು ಕುಣಿಗಲ್ ಮೂಲದ ಲಲಿತಮ್ಮ ಕುಟುಂಬ ಸಮೇತ ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಕಡು ಬಡತನದಲ್ಲಿ ಇದ್ದ ಕುಟುಂಬಕ್ಕೆ 19 ವರ್ಷದ ಜೀವನ್ ಆಧಾರವಾಗಿದ್ದ. ಕೇವಲ 15 ದಿನಗಳ ಹಿಂದೆಯಷ್ಟೇ ಶೆಟ್ಟದಿನ್ನಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಕುಟುಂಬದ ಸಂಕಷ್ಟ ನಿವಾರಿಸುವ ಕನಸು ಕಂಡಿದ್ದ ಜೀವನ್, ಆದರೆ ವಿಧಿಯಾಟನೆ ಬೇರೆಯಾಗಿತ್ತು. ಸ್ನೇಹಿತ ವರುಣ್ ಜೊತೆ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ ವೇಳೆ ಸಂಭವಿಸಿದ ಅಪಘಾತ ಆತನ ಬದುಕನ್ನೇ ಕಸಿದುಕೊಂಡಿದೆ. ಅಪಘಾತ ನಡೆದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ತಾಯಿ ಲಲಿತಮ್ಮ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಗೊತ್ತಿಲ್ಲ, ಬಂತು ತೋರಿಸಿದ್ರು ಇದ್ರೊಳಗಿತ್ತು ಕಣಪ್ಪ, ಅಷ್ಟೇ ನಮ್ಗೆ ಗೊತ್ತಿರೋದು. ನನ್ನ ಮಗ ಹೋಯ್ತು. ನೆನ್ನೆ 2 ಗಂಟೆಗೆ ಹೋಗಿದ್ದು ಕೆಲಸಕ್ಕೆ, ರಾತ್ರಿ 10:30 11 ಗಂಟೆಗೆ ಮನೆಗೆ ಬರೋನು. ರಾತ್ರಿ 11 ಗಂಟೆ 11 ಕಾಲಾದರೂ ಮನೆಗೆ ಬರಲಿಲ್ಲ. ಆಮೇಲೆ 12 ಗಂಟೆ ತನಕ ಫೋನ್ ಮಾಡ್ದೋ, ಬ್ಯುಸಿ ಬತ್ತಾಯಿತು, ತಿರ್ಗಾ ರಿಸೀವ್ ಮಾಡ್ತಿರ್ಲಿಲ್ಲ. ಹಂಗಾಗೋದು. ಆಮೇಲೆ ತಿರ್ಗಾ ನೋಡಿದ್ರೆ 12 ಗಂಟೆಲಿ ನಮ್ಮ ಹುಡುಗ ಫ್ಯಾಕ್ಟ್ರಿಗೆ ಹೋಗಿದ್ದಾವೆ ಅಂತ ಅಮ್ಮ, ಅವನು ಬಂದು ಮಗಿಗೆ ಪ್ರಾಬ್ಲಮ್ ಆಗೋದು ಬಾ ಅಂತ ಕರ್ಕೊಂಡು ಬಂದ. ಇಲ್ಲಿ ನೋಡಿದ್ರೆ ಹಿಂಗಾಗ. ನಾವು ಸ್ವಂತ ಕುಣಿಗಲ್ ಕಡೆ ಸೈಡು, ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆಗಿದ್ದೀವಿ ನಾವು. ಒಬ್ಬನೇ ಮಾವು, ಒಬ್ಬ ಮಗಳು. ಅವನೇ ಅಣ್ಣ, ಅವನು ಒಬ್ಬನೇ ಕಣಪ್ಪ. ನನಗೆ ಆಧಾರ ಇದ್ದಿದ್ದು ಅವನೇ ಇಲ್ಲ. ನನ್ನ ಗತಿ ಯಾರು? ಬೆಳಗ್ಗೆ ಶಿಫ್ಟ್ ಆದರೆ ಕ್ಯಾಬಲ್ಲಿ ಹೋಗ್ತಾಯಿದ್ದ. ಸೆಕೆಂಡ್ ಶಿಫ್ಟ್ಗೆ ಕ್ಯಾಬ್ ಇಲ್ಲ ಅಂದ್ರಂತೆ, ಗಾಡೀಲಿ ಅವ್ರ ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ ಹೋಗೋನು. ಅವ್ರೇನು ಹೇಳಿಲ್ಲ ಅಣ್ಣ, ಏನು ಹೇಳಿಲ್ಲ, ನಮಗೆ ಗೊತ್ತಿಲ್ಲ. ಹೊಡ್ಕೊಂಡು ಹೋಗಿರೋದು ಅಂತ ಹೇಳಿದ್ರು ಅಷ್ಟೇ. ಹೇಳ್ಬೇಕು, ಯಾರು ಮಾಡೋರು ಅವ್ರಿಗೆ ಆಗಲೇಬೇಕಣ್ಣ. ನನ್ನ ಮಗನ ಪರಿಸ್ಥಿತಿ ಅವ್ರಿಗೂ ಬರಬೇಕು. ಹಂಗೆ ಇರೋದಲ್ಲ, ಅವ್ರಿಗೂ ಬರಬೇಕು ನನ್ನ ಮಗನ ಪರಿಸ್ಥಿತಿ.
ಒಂದು ಜೀವ ಹೆಂಗೆ ಜೀವನ ಅಷ್ಟು 18 ವರ್ಷದ ಹುಡುಗನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿದ್ದೀವಣ್ಣ. ತಂದೆ ಇಲ್ದಿದ್ದ ಮಗ ಅದು ಎಷ್ಟು ಕಷ್ಟಪಟ್ಟು ಸಾಕೊಂಡಿದ್ದೀನಿ ನಾನು. ಹಿಂಗೆ ಹೊಟ್ಟೈತಲ್ಲ, ನಮ್ಗೆ ಯಾರು ಗತಿ? ಯಾರು ಹೊಡ್ಕೊಂಡು ಹೋಗೋರು ಅವ್ರಿಗೆ ಹಾಕಬೇಕು ಶಿಕ್ಷೆ ಅಷ್ಟೇ. ಒಟ್ಟಾರೆ ಕುಟುಂಬದ ಭವಿಷ್ಯವಾಗಿದ್ದ ಇಬ್ಬರು ಯುವಕರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವುದು ಎರಡೂ ಕುಟುಂಬಗಳನ್ನ ಕತ್ತಲೆ ಒಳಗೆ ತಳ್ಳಿದೆ. ಅಪರಿಚಿತ ವಾಹನದ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಪದೇ ಪದೇ ಅಪಘಾತಗಳಿಗೆ ಕಾರಣವಾಗುತ್ತಿರುವ ಹೊನ್ನೇನಹಳ್ಳಿ ಗೇಟ್ ಬಳಿ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಇದೀಗ ಮತ್ತಷ್ಟು ಬಲವಾಗಿ ಕೇಳಿಬರುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಡಹಗಲೇ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಒಂಟಿ ವೃದ್ಧೆಯನ್ನ ಕೊಂದು ಆಕೆಯು ಧರಿಸಿದ್ದ ಕಿವಿಯೋಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಆದರೆ ಈಗ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದು, ಆರೋಪಿ ಸಾಲದ ಬಾಧೆಗೆ ವೃದ್ಧೆಯ ಕಿವಿಯೋಲೆ ಕದಿಯಲು ಹೋಗಿ ವೃದ್ಧೆಯ ಕಥೆಯನ್ನ ಮುಗಿಸಿರುವ ರಹಸ್ಯ ಬಯಲಾಗಿದೆ. ಅಂದು ಜೂನ್ 18, 2026 ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದ 80 ವರ್ಷದ ವೃದ್ಧೆ ಸುಬ್ಬಮ್ಮ ತನ್ನ ಮನೆಯಲ್ಲಿ ಹಾಡಹಗಲೇ ಬರ್ಬರವಾಗಿ ಹತ್ಯೆಯಾಗಿದ್ಲು. ಕಲ್ಲಿನಿಂದ ತಲೆಗೆ ಹೊಡೆಯಲಾಗಿತ್ತು. ಕಿವಿಯಲ್ಲಿ ಇದ್ದ 2 ಓಲೆಗಳು ಇರಲಿಲ್ಲ. ಕಿವಿಯೋಲೆ ಕಿತ್ತುಕೊಳ್ಳೋ ಭರದಲ್ಲಿ ಕಿವಿಗಳು ಹರಿದಿದ್ವು. ಕೂಲಿಗೆ ಹೋಗಿದ್ದ ಮೃತಳ ಮಗಳು ಬಂದು ನೋಡಿದ್ರೆ ಶಾಕ್ ಆಗಿತ್ತು. ಯಾರ ಮೇಲೆ ಅನುಮಾನ ಕೂಡ ಇರಲಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಂಚೇನಹಳ್ಳಿ ಠಾಣೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ರೆ, ಕೊಲೆ ಪಾತಕ ಬಸವನಹಳ್ಳಿ ಗ್ರಾಮದಲ್ಲಿ ಇದ್ದ. ಅವನೇ ಈ ಫೋಟೋದಲ್ಲಿನ ಪಾಪಿ ಆರೋಪಿ ಕುಮಾರ್. ಇನ್ನು ಈಗ ತಾನೇ 20 ವರ್ಷ ವಯಸ್ಸು, ವೃತ್ತಿಯಲ್ಲಿ ಆಟೋ ಚಾಲಕ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 18ನೇ ತಾರೀಕು ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ತೊಂಡೆವಾವಿ ಹೋಬಳಿ ಬಸವನಹಳ್ಳಿ ವಿಲೇಜಲ್ಲಿ. ಬೇಸಿಕ್ಲಿ ಕಂಪ್ಲೇಂಟ್ ಪ್ರಕಾರ ಒಬ್ಬರು ಲೇಡಿ 80 ಇಯರ್ಸ್ ಏಜ್ ಸುಬ್ಬಮ್ಮ ಅವ್ರಿಗೆ ಯಾರು ಮನೆಯಲ್ಲಿ ಬಂದು ಹೊಡೆದಿದ್ದಾರೆ ಮತ್ತು ಕಿವಿ ಓಲೆ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಈ ಕ್ರಿಟಿಕಲ್ ಇಂಜರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ಹಾಸ್ಪಿಟಲಲ್ಲಿ. ಸೊ ಈ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದೆ. ಆಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಮತ್ತು ಮಂಚೇನಹಳ್ಳಿ PSI ಪುನೀತ್ ಜೊತೆಗೆ ನಮ್ಮ DSP ಪ್ರಕಾಶ್ ನೇತೃತ್ವದಲ್ಲಿ ಇವರು ಎಲ್ಲರೂ ಪರಿಶೀಲನೆ ಮಾಡಿದ್ದಾರೆ, ಎಲ್ಲ ವಿಚಾರಣೆ ಮಾಡಿದ್ದಾರೆ, ಎವಿಡೆನ್ಸಸ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೋಕಲ್ದವ್ರದ್ದು ಏನು ಇನ್ವಾಲ್ವ್ಮೆಂಟ್ ಆಗಬೇಕು ಈ ಥರ ಅವ್ರಿಗೆ ಡೌಟ್ ಬಂತು. ಈ ಕಾರಣ ಬಗ್ಗೆ ಪಕ್ಕದಲ್ಲಿ ಅಡ್ಜಸೆಂಟ್ ಮನೆಯಲ್ಲಿ ಒಬ್ಬರು ಹುಡುಗ ಇದ್ದಾರೆ ಕುಮಾರ್. ಅವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, 20 ವರ್ಷ ಏಜ್ ಅವ್ರದ್ದು. ಅವ್ರಿಗೆ ಕೇಳಿದಾಗ ಇಂಟರೋಗೇಷನ್ ಮಾಡಿದಾಗ ನಮಗೆ ಈ ಥರ ಅವ್ರದ್ದು ಸ್ಟೇಟ್ಮೆಂಟ್ಸ್ ಮತ್ತು ಏನು ಆ್ಯಕ್ಟಿವಿಟೀಸ್ ಇತ್ತು ಅದು ಮ್ಯಾಚ್ ಆಗಲಿಲ್ಲ. ಆಮೇಲೆ ಇಂಟರೋಗೇಷನ್ ಟೈಮಲ್ಲಿ ಅವರಿಗೆ ಕ್ವಶನ್ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ ಹೌದು ಅವರೇ ಇದನ್ನು ಕಮಿಟ್ ಮಾಡಿದ್ದಾರೆ, ಆಫೆನ್ಸ್ ಅವರೇ ಕಮಿಟ್ ಮಾಡಿದ್ದಾರೆ. ಬೇಸಿಕ್ಲಿ ನಮಗೆ ಟೆಕ್ನಿಕಲ್ ಡೀಟೇಲ್ಸಿಂದ ಕೂಡ ಅವ್ರದ್ದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಸಿಕ್ಕಿತ್ತು. ಜೊತೆಗೆ ಅವರು ಈ ಮನೆಯಲ್ಲಿ ಯಾರು ಇನ್ನೊಬ್ಬರು ಇದ್ದಾರೆ ಗಂಡಸರು, ಅವ್ರ ಜೊತೆ ಮಾತಾಡಿದೆ ಅದೇ ಟೈಮ್ಗೆ. ಸೊ ಮಧ್ಯಾಹ್ನ ಇವರು ಒಬ್ಬರೇ ಇದ್ದರು ಮನೆಯಲ್ಲಿ ಲೇಡಿ. ಮತ್ತು ಆ ಟೈಮ್ಗೆ ಆ ಕಾಲೋನಿಯಲ್ಲಿ ಎಲ್ಲರೂ ನಾರ್ಮಲಾಗಿ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಯಾರೂ ಇರಲ್ಲ. ಸೊ ಇವರು ಅದನ್ನು ಯೂಸ್ ಮಾಡಿಕೊಂಡು ಇವ್ರ ಮನೆಗೆ ಹೋಗಿದ್ದಾರೆ. ಮತ್ತು ಇವರಿಗೆ ಸುಮಾರು ದಿನದಿಂದ ದುಡ್ಡದ್ದು ಅವಶ್ಯಕತೆ ಇತ್ತು. ಮೊದಲೇ ಲೋನ್ ಕೂಡ ತೊಗೊಂಡಿದ್ದಾರೆ ಮತ್ತು ಈಗ ಆಟೋ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಆಟೋಕ್ಕೋಸ್ಕರ ಕೂಡ ಇವರಿಗೆ ದುಡ್ಡು ಬೇಕಿತ್ತು. ಈ ಕಾರಣ ಬಗ್ಗೆ ಇವರು ಇದನ್ನು ಪ್ಲ್ಯಾನ್ ಮಾಡಿ ಆ ಲೇಡಿ ಹತ್ರ ಹೋಗಿ ಅವರಿಗೆ ಒಂದು ಕಲ್ಲಿಂದ ಹೊಡೆದಿದ್ದಾರೆ ತಲೆ ಮೇಲೆ ಫಸ್ಟ್. ಆಮೇಲೆ ಅವ್ರದ್ದು ಕಿವಿ ಓಲೆ ಕಿತ್ಕೊಂಡು ಮತ್ತೆ ಅವರಿಗೆ ಸ್ಟೋನಿಂದ ಮತ್ತೆ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಅಂದರೆ ಸಾಯಿಸಿದ್ದಾರೆ ಇನ್ ದ ಸೆನ್ಸ್ಗೆ ಕ್ರಿಟಿಕಲಿ ಇಂಜರ್ ಮಾಡಿದ್ದಾರೆ. ಆಮೇಲೆ ಬ್ಲಡ್ ಲಾಸ್ ಕಾರಣ ಬಗ್ಗೆ ಲೇಡಿದು ಡೆತ್ ಆಗಿತ್ತು. ಸಿನ್ಸ್ ಅವರದ್ದು ಕಂಡೀಷನ್ ತುಂಬ ಖರಾಬಿತ್ತು. ಸೊ ಅವರು ಸ್ಟೇಟ್ಮೆಂಟಲ್ಲಿ ನಮಗೆ ಏನೂ ಹೇಳಿಲ್ಲ. ಬಟ್ ಎಲ್ಲ ಎವಿಡೆನ್ಸಸ್ಸಿಂದ ನಾವು ಈ ಕೇಸ್ಗೆ ಸಾಲ್ವ್ ಮಾಡಿ ಈಗ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ಕಿವಿ ಹೊಳೆದು. ಇನ್ನು ಆಟೋ ಚಾಲಕ ಕುಮಾರ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ರೆ ಭಯಾನಕ ಸತ್ಯ ಬಯಲಾಗಿದೆ. ಕುಮಾರ್ ಆಟೋಗೆ ಸ್ಪೀಕರ್ಗಳನ್ನ ಅಳವಡಿಸಲು ಕೈ ಸಾಲವಾಗಿ 25,000 ರೂಪಾಯಿ ಸಾಲ ಮಾಡಿದ್ದ. ಅದನ್ನ ವಾಪಸ್ ಸಕಾಲಕ್ಕೆ ಕೊಡದ ಕಾರಣ ಸಾಲ ಕೊಟ್ಟವರು ಕುಮಾರ್ ಮನೆ ಬಳಿ ಆಗಮಿಸಿ ಪ್ರಶ್ನಿಸಿದ್ರಂತೆ. ಇದರಿಂದ ಸನಿಹದಲ್ಲೇ ಇರೋ ವೃದ್ಧೆ ಸುಬ್ಬಮ್ಮ ಧರಿಸಿದ್ದ ಕಿವಿಯೋಲೆ ಮೇಲೆ ಕಣ್ಣು ಹಾಕಿದ್ದ. ಅಂದುಕೊಂಡಂತೆ ಜೂನ್ 18, 2026 ಮಠ ಮಧ್ಯಾಹ್ನ ಸುಬ್ಬಮ್ಮಾಳ ಮನೆಗೆ ಬಂದಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಒಂಟಿ ವೃದ್ಧೆಯನ್ನ ಕೊಂದು ಆಕೆ ಧರಿಸಿದ್ದ ಕಿವಿಯೋಲೆಯನ್ನ ಕಳ್ಳತನ ಮಾಡಿದ್ದ. ನಂತರ ಏನೋ ಗೊತ್ತಿಲ್ಲದಂತೆ ಗ್ರಾಮದಲ್ಲಿ ತಿರುಗಾಡಿಕೊಂಡಿದ್ದ. ಆದರೆ ಈಗ ಪೊಲೀಸರು ಕುಮಾರ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ.
ನೋಡಿ EMIದು ಕೂಡ ಇದೆಯಾ, ಜೊತೆಗೆ ಈಗ ಮೊನ್ನೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ದಾರೆ ಏನು ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ ಆಟೋ ಅಲ್ಲಿ ಸುಮಾರು ದಿನ ಹಿಂದೆ. ಆ ಟೈಮ್ಗೆ ಅವ್ರಿಗೆ ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರಿಗೆ ದುಡ್ಡು ಕೊಡಲಿಲ್ಲ. ಆ ಟೈಮ್ಗೆ ಏನಾದರೂ ಸಣ್ಣ ಪುಟ್ಟ ಗಲಾಟ ಆಯಿತು, ಇವರು ರಿಕವರಿ ಮಾಡೋಕ್ಕೆ ಬಂದಿದ್ದರು ಅವ್ರ ಮನೆಗೆ ನಮ್ಮ ದುಡ್ಡು ಕೊಡಿ. ಸೊ ಇವರಿಗೆ ದುಡ್ಡದು ಸಮಸ್ಯೆ ಆಯಿತು. ಆ ಕಾರಣ ಬಗ್ಗೆ ಇವರು ಅದನ್ನು ಈ ಆಫೆನ್ಸ್ ಕಮೆಂಟ್ ಮಾಡಿದ್ದಾರೆ. ವಾಲೆ ಅಂದರೆ ಎಷ್ಟು ತೂಕ ಇತ್ತು? ಅದು ಅರೌಂಡ್ 5 ಗ್ರಾಮ್ಸ್, ಎರಡು ಸೇರಿ 5 ಗ್ರಾಮ್ಸ್ದು ಇತ್ತು. ಅದು ಇದನ್ನು ಇವರು ಡಿಸ್ಪೋಸ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರಿಂದ ನಾವು ರಿಕವರಿ ಮಾಡಿದ್ದೀವಿ. ಈಗ ನಮಗೆ ಸಿಕ್ಕಿದೆ ಪ್ರಾಪರ್ಟಿ, ಆರೋಪಿ ಸಿಕ್ಕಿದೆ. ಮತ್ತು ಅವ್ರು ಕರ್ಕೊಂಡು ಹೋಗಿ ಪ್ರಾಪರ್ಟಿ ಕೂಡ ರಿಕವರಿ ಮಾಡಿದ್ದೀವಿ. ಇನ್ನು ಹಾಡಹಗಲೇ ಮನೆಗೆ ನುಗ್ಗಿ ವೃದ್ಧೆಯನ್ನೇ ಕೊಲೆ ಮಾಡಿದ ಕಾರಣ ಗ್ರಾಮದಲ್ಲಿ ಆತಂಕ ಮೂಡಿತ್ತು. ಆದರೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕಾರಣ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಕೇವಲ 50 ರೂಪಾಯಿ ಹಣದ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಭಾರೀ ಗಲಾಟೆಗೆ ಕಾರಣವಾದ ಘಟನೆ ನಡೆದಿದೆ. ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗೇಟ್ ಬಳಿ ಇರುವ ಮಯೂರ ಬೇಕರಿಯಲ್ಲಿ ಖರೀದಿಸಿದ ವಸ್ತುಗಳ ಹಣವನ್ನು ಫೋನ್ಪೇ ಮೂಲಕ ಪಾವತಿಸಿದ್ದೇನೆ ಎಂದು ಬಿರಿಯಾನಿ ಅಡ್ಡಾದಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಹೇಳಿದ್ದಾನೆ. ಆದರೆ ಹಣ ಬಂದಿಲ್ಲವೆಂದು ಆರೋಪಿಸಿ ಬೇಕರಿ ಮಾಲೀಕರು ಮತ್ತು ಅವರ ಬೆಂಬಲಿಗರು ಯುವಕನೊಂದಿಗೆ ವಾಗ್ವಾದ ನಡೆಸಿದ್ದಾರೆ ಎನ್ನಲಾಗಿದೆ. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು, ಬೇಕರಿ ಮಾಲೀಕರ ಗುಂಪು ಯುವಕನ ಮೇಲೆ ಹಲ್ಲೆ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆಗೊಳಗಾದ ಯುವಕ ಬಿರಿಯಾನಿ ಅಡ್ಡಾದಲ್ಲಿ ಕೆಲಸ ಮಾಡುತ್ತಿದ್ದವನಾಗಿದ್ದು, ಘಟನೆ ನಡೆದ ತಕ್ಷಣ ಸ್ಥಳೀಯರು ಹಾಗೂ ಅಂಗಡಿಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ಇನ್ನು ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಬಿರಿಯಾನಿ ಅಡ್ಡಾದ ಮಾಲೀಕರು ಹಾಗೂ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಹಲ್ಲೆ ನಡೆಸಿದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೇಕರಿ ಮುಂದೆ ನೂರಾರು ಸಾರ್ವಜನಿಕರು ಜಮಾಯಿಸಿದ್ದರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. 50 ರೂಪಾಯಿ ಹಣದ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಗಲಾಟೆ ನಡೆದಿರುವುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದ್ದು, ಹಣ ಪಾವತಿ ಸಂಬಂಧ ಉಂಟಾದ ಗೊಂದಲವೇ ಕಾರಣವಾಗಿದ್ದು, ಕೊನೆಗೆ ಬೇಕರಿ ಮಾಲೀಕರು ಕ್ಷಮೆಯಾಚನೆ ಮಾಡಿದ್ದಾರೆ. ಒಟ್ಟಾರೆ ಕೇವಲ 50 ರೂಪಾಯಿ ಹಣದ ವಿಚಾರವಾಗಿ ಆರಂಭವಾದ ವಿವಾದ ಎರಡು ಗುಂಪುಗಳ ನಡುವೆ ಗಲಾಟೆಗೆ ಕಾರಣವಾಗಿ ಯುವಕನ ಮೇಲೆ ಹಲ್ಲೆ ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನೊಂದ್ಸರಿ ಆದ್ರೆ ಬೇಕರಿ ನೀರಲ್ಲ, ನೀವಿರಲ್ಲ. ಆಯ್ತಾ? ಲಾಸ್ಟ್ ಇದು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ.
ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಬ್ರೇಕ್ ವೈಫಲ್ಯದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ ಎಸಗಿರುವ ಘಟನೆ ನಡೆದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವಾದರೂ 4 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬ್ರೇಕ್ ವೈಫಲ್ಯದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ ಎಸಗಿರುವ ಘಟನೆ ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಹತ್ತಿರ ನಡೆದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲಾದರೂ 4 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಲ್ಲಿಕಾರ್ಜುನಪುರ ಮತ್ತು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಚಿಂತಾಮಣಿಗೆ ಬರುತ್ತಿದ್ದ ಸರ್ಕಾರಿ ಬಸ್ನಲ್ಲಿ ಹಠಾತ್ ಆಗಿ ಬ್ರೇಕ್ ವೈಫಲ್ಯ ಉಂಟಾಗಿದೆ. ನಿಯಂತ್ರಣ ತಪ್ಪಿದ ಬಸ್ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಮುಂಭಾಗದಲ್ಲಿ ಇದ್ದ ಟಾಟಾ ಎಸಿ ಮತ್ತು
ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಟಾಟಾ ಎಸಿ ವಾಹನವು ರಸ್ತೆಯಲ್ಲಿ ಇದ್ದ ನರಸಿಂಹಮೂರ್ತಿ ಹಾಗೂ ಸುವರ್ಣ ಎಂಬುವವರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಇದೇ ವೇಳೆ ಬಸ್ನ ಹಿಂಬದಿಯಿಂದ ಬರುತ್ತಿದ್ದ ಮತ್ತೊಂದು ದ್ವಿಚಕ್ರ ವಾಹನವು ಬಸ್ಗೆ ಡಿಕ್ಕಿ ಹೊಡೆದಿದ್ದು, ಬೈಕ್ನಲ್ಲಿ ಇದ್ದ ಮಂಜುನಾಥ್ ಅವರ ಪತ್ನಿ ಪದ್ಮಾವತಿ ಹಾಗೂ ಇಬ್ಬರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಕ್ಷಣ ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಬಸ್ ಚಾಲಕ ಮಂಜುನಾಥ್, ನಾವು ಚಿಕ್ಕಬಳ್ಳಾಪುರ ಡಿಪೋನಲ್ಲಿ ಬ್ರೇಕ್ ರಿಪೇರಿ ಮಾಡಿಸಿಕೊಂಡೇ ಬಂದಿದ್ದೆವು. ಆದರೆ ಚಿಂತಾಮಣಿಗೆ ಬರುವಷ್ಟರಲ್ಲಿ ಹಠಾತ್ ಆಗಿ ಬ್ರೇಕ್ ಫೇಲ್ ಆಯಿತು ಎಂದು ಹೇಳಿದ್ದಾರೆ. ಡಿಪೋದಲ್ಲಿ ರಿಪೇರಿ ಮಾಡಿದ್ರೂ ಈ ರೀತಿ ಬ್ರೇಕ್ ವೈಫಲ್ಯ ಉಂಟಾಗಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅದು ಪವಾಡಗಳಿಗೆ ಪ್ರಸಿದ್ಧಿ ಪಡೆದ ಶಕ್ತಿ ದೇವಿಯ ಸನ್ನಿಧಾನ. ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಸಂಕಷ್ಟಗಳನ್ನ ತಾಯಿಯ ಪಾದಾರವಿಂದದಲ್ಲಿ ಅರ್ಪಿಸುವ ಪುಣ್ಯ ಕ್ಷೇತ್ರ. ಅಂಥ ಶ್ರೀ ಕ್ಷೇತ್ರ ಇಂದು ಭಕ್ತಿ, ಭಾವ ಮತ್ತು ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆಲಾಸ್ತಿಮ್ಮನಹಳ್ಳಿ ಗ್ರಾಮದ ಪವಾಡ ಪ್ರಸಿದ್ಧ ಶ್ರೀ ಕ್ಷೇತ್ರ ದೊಡ್ಡಮ್ಮ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಸುರೇಶ್ ಸ್ವಾಮೀಜಿಗಳ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿಕೊಂಡು ಬರುತ್ತಿರುವ ದೇವಾಲಯ ಆಡಳಿತ ಮಂಡಳಿ ಈ ಬಾರಿಯೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ಬೆಳಗ್ಗೆಯಿಂದಲೇ ದೇವಿಗೆ ವಿಶೇಷ ಪೂಜೆ, ಹೋಮ, ಹವನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ರಾಜ್ಯ ಹಾಗೂ ಹೊರ ರಾಜ್ಯಗಳ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸುರೇಶ್ ಸ್ವಾಮೀಜಿಗಳಿಗೆ ಶುಭಾಶಯ ಕೋರಿದ್ದಾರೆ. ಈ ವೇಳೆ ಭಕ್ತರು ಸ್ವಾಮೀಜಿಗಳ ಮೇಲೆ ಹೂವಿನ ಮಳೆ ಸುರಿಸುವ ಮೂಲಕ ತಮ್ಮ ಭಕ್ತಿ ಹಾಗೂ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಭಕ್ತಾದಿಗಳು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದರು. ರಕ್ತದಾನ ಶಿಬಿರಕ್ಕೂ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನನ್ನ ಹೆಸರು ಪ್ರಮೀಳಾ ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ನಾವು 5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಅಮ್ಮನ ಹತ್ರ ಎಲ್ಲ ಈಡೇರಿದೆ. ಎಲ್ಲ ನಾವೇನು ಅನ್ಕೊತೀವಿ ಎಲ್ಲ ಈಡೇರಿದೆ. ನಾವು ಬಂದಾಗಿದೆ, ನಮ್ಗೆ ಚೆನ್ನಾಗಿ ಒಳ್ಳೆಯದಾಗಿದೆ. ನಾವು ವರ್ಷ ಬರ್ತೀವಿ, ಮತ್ತು ಅಮಾಸೆಗೂ ಬರ್ತೀವಿ. ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಅವ್ರಿಗೆ 2 ತಿಂಗಳಲ್ಲಿ ವಾಸಿ ಮಾಡಿಕೊಡ್ತೀನಿ ಅಂತ ಅಮ್ಮ ಹೇಳ್ತು. 2 ತಿಂಗಳಲ್ಲಿ ವಾಸಿ ಆಯಿತು. ಮನೆ ನಮ್ಮದು ಅಪ್ಪ ಅಮ್ಮಂದು ಮನೆ ಹರಾಜಿಗೆ ಬಂದಿತ್ತು. ಹರಾಜಿಗೆ ಬಂದಿದ್ದಾಗ ಇಲ್ಲ ಬಂದು ಅಮ್ಮನ ಕೇಳ್ಕೊಂಡಾಗ ಅಮ್ಮ ದಾರಿ ತೋರಿಸ್ತೀನಿ ಹೋಗ್ರಿ ಅಂತ ಹೇಳಿ ಕಳಿಸ್ತು. 1 ತಿಂಗಳಿಗೆ ನಮಗೆ ಏನೋ ಒಂದು ಹಂಗೆ ಸಹಾಯ ಆಗಿ ಬೇರೆ ಇದರಿಂದ ಬೇರೆಯವರಿಂದ ಸಹಾಯ ಆಗಿ ಹಿಂಗೆ ಒಡವೆ ಎಲ್ಲ ಇಟ್ಟು ನಮ್ಮದು ಮನೆ ಎಲ್ಲ ಬಿಡಿಸ್ಕೊಳೋ ಥರ ಏನೋ ಒಂದು ಸಹಾಯ ಆಯಿತು ಒಟ್ಟಿನಾಗೆ. ನಮ್ಮ ದೊಡ್ಡಮ್ಮ ತಾಯಿ ಸನ್ನಿಧಿಯಲ್ಲಿ ದೇವರಿಗೆ ನಮಸ್ಕರಿಸ್ತಾ, ಇಂದು ಪ್ರಧಾನ ಅರ್ಚಕರಾದ ಸುರೇಶ ಅಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ. ಮೊದಲಿಗೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ತಾಯಿ ದೊಡ್ಡಮ್ಮ ತಾಯಿ ಅವರಿಗೆ ಆರೋಗ್ಯ
ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಮತ್ತು ಇನ್ನೊಂದಷ್ಟು ಜನಗಳ ಒಂದು ಸೇವೆ ಮಾಡೋಂಥ ಭಾಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಾನು ಕೂಡ ಹಲವಾರು ವರ್ಷಗಳಿಂದ ನಾವು ಕೂಡ ಬರ್ತಾಯಿದ್ದೀರಿ. ತುಂಬ ಜನ ಪ್ರಸಿದ್ಧಿಯಾಗಿದ್ದು ತುಂಬ ಜನಮೆಚ್ಚುಗೆಯನ್ನು ಪಡೆದಿದೆ. ತುಂಬ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಕೂಡ ಈ ದೇವರ ಬಗ್ಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಬಂದು ಹೋಗ್ತೀರಿ. ತುಂಬ ಜನದ್ದು ಕೆಲಸ ಕಾರ್ಯಗಳಾಗಿದೆ ಮತ್ತು ಏನು ನಡೀತೆ ಅದನ್ನು ಹೇಳ್ತಾರೆ ಅನ್ನೋದು ಇಲ್ಲಿ ಒಂದು ಜನರ ಅಭಿಪ್ರಾಯ. ಹಾಗಾಗಿ ನಾವು ಕೂಡ ದೇವರಲ್ಲಿ ನಂಬಿಕೆ ಇರೋದ್ರಿಂದ ನಾವು ಕೂಡ ಬಂದು ಯಾವಾಗಲೂ ಕೂಡ ದೇವರ ಒಂದು ಆಶೀರ್ವಾದವನ್ನು ಪಡೆದು ಹೋಗ್ತೀರಿ. ಕೂಡ ಇಲ್ಲಿ ಸುಮಾರು 2 ವರ್ಷದಿಂದ ಬರ್ತಾಯಿದ್ದೀನಿ. ನನಗೂ ಕೆಲವೊಂದು ದೇವರಲ್ಲಿ ಬೇಡ್ಕೊಂಡಿದ್ದೆ, ನಮಗೂ ಕೂಡ ಒಳ್ಳೆಯದಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಾವು 2 ವರ್ಷಗಳಿಂದ ಬರ್ತಾಯಿದ್ದೀವಿ. ಸುಮಾರು ಜನ ಇವತ್ತು ಕೂಡ ಈ ಪ್ರದೇಶಕ್ಕೆ ಬರ್ತಾಯಿದ್ದಾರೆ. ಆ ದೊಡ್ಡಮ್ಮ ತಾಯಿಯಲ್ಲಿ ಒಂದು ಆಶೀರ್ವಾದ ಆಗುತ್ತೆ ಅಂತೇಳಿ ಸುಮಾರು ಜನ ಮಗು ಆಗದವರು, ಮಕ್ಕಳಾಗದೇ ಇದ್ದರು, ಆಮೇಲೆ ಬೋರ್ವೆಲ್ಲು, ಹಲವು ಬಿಸ್ನೆಸ್ಗೆ, ಆಮೇಲೆ ರಾಜಕೀಯವಾಗಿ ಎಲ್ಲರೂ ಸುಮಾರು ಜನ ಬರ್ತಾರೆ ಇಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನ ಅರ್ಚಕರಾದಂಥ ಸುರೇಶ್ ಅಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬ. ಆ ಭಗವಂತನಲ್ಲಿ ಅವ್ರು ಯಾರು ಆರೋಗ್ಯ ಎಲ್ಲ ಕೊಡಲಿ, ಆ ದೊಡ್ಡಮ್ಮ ತಾಯಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನು ಆಲಾಸ್ತಿಮ್ಮನಹಳ್ಳಿ ದೊಡ್ಡಮ್ಮ ತಾಯಿಯ ಕೃಪೆಯಿಂದ ಅನೇಕ ಭಕ್ತರ ಸಂಕಷ್ಟಗಳು ನಿವಾರಣೆಯಾಗಿವೆ ಎಂಬ ನಂಬಿಕೆ ಇದ್ದು, ಇಲ್ಲಿಗೆ ನಾನಾ ರಾಜಕಾರಣಿಗಳು ಬಂದು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಅದರಲ್ಲಿ ಈಗಿನ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ದೇವಿಯ ಭಕ್ತರಾಗಿದ್ದು, ಅಂದು ಸಿಎಂ ಆಗುವ ಭವಿಷ್ಯ ನುಡಿದಿದ್ಲು. ಅದರಂತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಚಲಾಯಿಸುತ್ತಿದ್ದಾರಂತೆ. ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ. ದೇವಾಲಯದ ಅಭಿವೃದ್ಧಿ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂಕಲ್ಪವನ್ನ ಹೊಂದಿದೆ ಎಂದು ಪ್ರಧಾನ ಅರ್ಚಕ ಸುರೇಶ್ ಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಸುಮಾರು ಅಂದರೆ ಅವರ ಹೆಸರುಗಳೆಲ್ಲ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ. ಯಾಕಂದರೆ ಇಲ್ಲಿ BJPಯವರು, JDS ಅವರು, ಕಾಂಗ್ರೆಸ್ ಅವರು ಪಕ್ಷಾಂತರದಲ್ಲಿ ನಾನಿಲ್ಲ, ರಾಜಕೀಯ ಚಟುವಟಿಕೆಗಳಲ್ಲಿ ನಾನು ಹೋಗ್ತಿಲ್ಲ. BJP ಆಗಲಿ, JDS ಅವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, ಪ್ರತಿಯೊಬ್ಬ ಒಳ್ಳೊಳ್ಳೆ ನಾಯಕರು ಬಂದಿದ್ದಾರೆ. ಮತ್ತು DK ಸಾಹೇಬರು ಫಸ್ಟೆಲ್ಲ ಬಂದಾಗ MLA ವಿಚಾರಗಳಲ್ಲಿ ಬಂದಾಗ 135ರಿಂದ 140 ಸೀಟ್ ಸಿಗುತ್ತೆ ಅಂತ ತಾಯಿ ಮಾತು ಕೊಟ್ಟಿದ್ದಂತ ಅವರೇ ಬಾಯಿ ಬಿಟ್ಟು ಹೇಳಿದಾಗ ನನಗೆ ತುಂಬ ಸಂತೋಷವಾಯಿತು. ಮತ್ತು DCM ಆಗಿ ಮತ್ತೆ ಉದ್ಘಾಟನೆ ಮಾಡುವಾಗ ಕೂಡ ಮತ್ತು ಇನ್ನು 2 ವರ್ಷ 3 ವರ್ಷ ಕಾಲದಲ್ಲಿ ಆಗೋದಿಲ್ಲಪ್ಪ, ನೀನು CM ಆಗೋದಿಲ್ಲ, DCM ಆಗಿ ಇರ್ತೀಯ ಅಂತೇಳಿ ಮಾತು ಕೊಟ್ಟಾಗ ಅದು ಕೂಡ ಸುಮಾರು ಜನದಲ್ಲಿ ನಾನು ಕೇಳಿಸ್ಕೊಂಡೆ. ಯಾಕಂದ್ರೆ ನಾನು ತಾಯಿ ಮೈ ಮೇಲೆ ಬಂದಾಗ ನಾನು ಹೆಂಗೆ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ತಾಯಿ ಜಗನ್ಮಾತೆ ಆದಳು ಭಕ್ತಾದರು ಇರ್ತಾರೆ. ಆ ಭಕ್ತಾದರ ನಡವಳಿಕೆಯಿಂದ ಏನು ಹೇಳಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಆ ಶಕ್ತಿಯಿಂದ ಮತ್ತೆ ಅವ್ರ ಸಾಹೇಬರು ಮಗಳು ಬಂದಾಗ ಮಕ್ಕಳ ಸಂತಾನ ಇರಲ್ಲ. ಇವತ್ತು ಒಂದು ಹೆಣ್ಣು ಮಗು ಜನಿಸಿದಾಳೆ. ಇಲ್ಲಿ ಬಂದ ಮೇಲೆ ಅವರು ಕೂಡ ಅವ್ರ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಕೂಡ ಆಯಿತು. ಅದೇ ಸಂತೋಷಕ್ಕೆ ಅವರು, ಯಾಕಂದರೆ ಇಂಥ ಸಣ್ಣ ಗುಡಿ ಅಂತ ಹೇಳೋದಕ್ಕಿಂತ ಒಂದು ಶಕ್ತಿ ಮಾತೆ ಇದೆ ನನ್ನೆಲ್ಲಿ ಅಂತ ಅವ್ರು ಕೂಡ ಹೇಳ್ಕೊತಾ ಇದ್ದಾರಂತೆ. ಅದು ನನ್ನ ಕಿವಿಗೆ ಬಿದ್ದಿದೆ, ಅದನ್ನು ನಾನು ಡೈರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಅಂದರೆ ಇಲ್ಲಿ ಬಂದಿದ್ದು ರಾಜಕೀಯದವರಾಗಲಿ ಏನೇ ಆಗಲಿ ತಾಯಿ ಹತ್ರ ಮಕ್ಕಳಾಗಿ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ವರ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಒಟ್ಟಾರೆ ಪವಾಡ ಪ್ರಸಿದ್ಧ ಆಲಾಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಾಲಯದಲ್ಲಿ ನಡೆದ ಸುರೇಶ ಸ್ವಾಮೀಜಿಗಳ ಜನ್ಮದಿನೋತ್ಸವ ಭಕ್ತಿ ಭಾವ ಮತ್ತು ಸಮಾಜ ಸೇವೆಯ ಸಂಗಮವಾಗಿ ಮೂಡಿಬಂದಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರಗಳು ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಕ್ಷೇತ್ರದ ಧಾರ್ಮಿಕ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಮತ್ತಷ್ಟು ಮೆರುಗು ತಂದವು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ
ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಪ್ರತಿನಿತ್ಯ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಅವರಿಗೆ ನಿವೇಶನ ರಹಿತ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ನಗರದ ಅಗ್ರಹಾರ ಪಂಪ್ ಹೌಸ್ ಬಳಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಹಾಗೂ ನಗರದ ಬಡಾವಣೆಯಲ್ಲಿ ಉದ್ಯಾನವನಕ್ಕೆ ಶಾಸಕ KY ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ವೇಳೆ ಶಾಸಕ KY ನಂಜೇಗೌಡ ಮಾತನಾಡಿ, ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ಕಾಯಮಾಗಿ ಕೆಲಸ ನಿರ್ವಹಿಸುತ್ತಿರುವ 63 ಪೌರ ಕಾರ್ಮಿಕರು ಈಗಾಗಲೇ 19 ಮನೆಗಳು ನಿರ್ಮಾಣ ಮಾಡಿ ಪೌರ ಕಾರ್ಮಿಕರಿಗೆ ಹಸ್ತಾಂತರಿಸಲಾಗಿದೆ. ಸರ್ಕಾರದ ಸಹಕಾರದಿಂದ ಈ ದಿನ 4 ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಇನ್ನು 20 ಮನೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ನಗರದಲ್ಲಿ ಎಲ್ಲಾ ರಸ್ತೆಗೆ ಡಾಂಬರೀಕರಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರು ವಾಸಿಸುವ ಬಡಾವಣೆಯಲ್ಲಿ ರಸ್ತೆ ಹಾಗೂ ಮೂಲ ಸೌಕರ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ನಗರವನ್ನ ಸ್ವಚ್ಛಗೊಳಿಸುವ, ದಿನನಿತ್ಯದ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಎಂದು ಶಾಸಕ KY ನಂಜೇಗೌಡ ಹೇಳಿದರು. ಪೌರ ಕಾರ್ಮಿಕರಿಗೆ ಮನೆಗಳು ನಿರ್ಮಾಣ ಮಾಡುವಂಥದ್ದು ಗೃಹಭಾಗ್ಯ ಯೋಜನೆ ಈಗ 40 ಲಕ್ಷದಲ್ಲಿ 4 ಮನೆಯನ್ನು ಕಟ್ಕೊಡುವಂಥ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಈಗಾಗಲೇ ಸುಮಾರು ನಾವು 19 ಇಲ್ಲೇ ಮಾಡಿದ್ದೀವಿ. ನಾವು 19 ಜನಕ್ಕೆ. ಮತ್ತು ನಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸು ಸುಮಾರು 63 ಜನ ಇದ್ದಾರೆ. 63ಗೆ ಅಲ್ಲಿ 19 ಇಲ್ಲೊಂದು 4 23 ಆಯಿತು. ಮತ್ತೆ ಈಗ ಮತ್ತೆ 20 ತಗೊಬೇಕು ಅಂತ ಪ್ರಪೋಸಲ್ಸ್ ಕಳಿಸಿದ್ದೀವಿ ನಾವು. ಅದಷ್ಟು ಬೇಗನೆ ಅದು ಕೂಡ ಮಾಡಿಸಿ ಒಟ್ಟು ನಮ್ಮ ಎಂಪ್ಲಾಯೀಸ್ ಎಷ್ಟು ವರ್ಷಗಳಿಂದ ಪಾಪ ಇಲ್ಲಿ ದುಡಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ವಸತಿಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ನಮ್ಮ ನಗರಸಭೆ ವತಿಯಿಂದ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿಕೊಡುವಂಥ ಯೋಜನೆ ಇದು. ಇವತ್ತು ಗುದ್ದಲಿ ಪೂಜೆ ಆಗಿದೆ. ಆದಷ್ಟು ಬೇಗನೆ ಇದನ್ನು 4 ಮನೆಗಳು ಕೂಡ ಒಳ್ಳೆ ಗುಣಮಟ್ಟವಾದ ಮನೆಗಳನ್ನು ಮಾಡಿಕೊಡ್ಬೇಕಾಗ್ತದೆ. ಇನ್ನು ಉಳಿದವರು ಕೂಡ ಅಷ್ಟೇ, ಯಾರು ಕೂಡ ನಮಗೆ ಕೊಡಲಿಲ್ಲ ಅನ್ನೋದು ಬೇಡ. ಆದಷ್ಟು ಬೇಗನೆ ಅವ್ರಿಗೂ ಕೂಡ
ಈ ಮನೆ ಕೊಡೋಂಥದ್ದು ನಾವು ಮಾಡಿಕೊಡ್ತೀವಿ. ಇವತ್ತೇನು ಪೌರ ಕಾರ್ಮಿಕರು ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಾರೆ, ಅಂಥವ್ರಿಗೆ ಸರ್ಕಾರ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಬಾಕಿ ಇರೋರಿಗೆ ಕೂಡ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಅದರಲ್ಲಿ ನಾವೆಲ್ಲರೂ ಕೂಡ ಆಸಕ್ತಿ ವಹಿಸಬೇಕಾಗ್ತದೆ. ಯಾಕಂದರೆ ಇವತ್ತೇನ ನಮ್ಮ ಟೌನು ಕ್ಲೀನಾಗಿದೆ, ನಾಜೂಕಾಗಿರಬೇಕು ಅಂತಂದರೆ ಅವ್ರ ಕಷ್ಟ, ಅವರು ಒಂದು ಸೇವೆ ತುಂಬ ಮುಖ್ಯ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಹದೇವ್, ಮಾಜಿ ಅಧ್ಯಕ್ಷ ಮುರಳೀಧರ್, ನಗರಸಭೆ ಸದಸ್ಯ ಇಂತಿಯಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ, ಕಸಬಾ ಅಧ್ಯಕ್ಷ ಹನುಮಂತಪ್ಪ, ನಗರಸಭೆ ಅಧಿಕಾರಿಗಳು ಶ್ರೀನಿವಾಸ್, ರಾಜಪ್ಪ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಚಿಂತಾಮಣಿ ತಾಲೂಕಿನ ಬಿವಡ್ಡಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಸಿಬ್ಬಂದಿ ಬಾರದಿರುವುದು ಮತ್ತು ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ತಾರತಮ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಅಂಗನವಾಡಿ ಕಟ್ಟಡಕ್ಕೆ ಬೀಗ ಜಡಿದು ತೀವ್ರ ಧರಣಿ ನಡೆಸಿದ್ದಾರೆ. ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮ ಹಾಗೂ ಸಹಾಯಕಿ ನಡುವೆ ದೀರ್ಘಕಾಲದಿಂದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ನಡೆಯುತ್ತಿದ್ದು, ಇದರಿಂದಾಗಿ ಅಂಗನವಾಡಿ ಕೇಂದ್ರದ ದೈನಂದಿನ ಕಾರ್ಯಕಲಾಪಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ಇವರಿಬ್ಬರ ಆಂತರಿಕ ಕಲಹದಿಂದಾಗಿ ಕೇಂದ್ರಕ್ಕೆ ಬೀಗ ಹಾಕಿ ಹೋಗಿರುವ ಘಟನೆಯೂ ನಡೆದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮರವರು ನಿಗದಿತ ಸಮಯಕ್ಕೆ ಕೇಂದ್ರಕ್ಕೆ ಬರುತ್ತಿಲ್ಲ. ಇದರಿಂದಾಗಿ ಮಕ್ಕಳು ಮತ್ತು ಪೋಷಕರು ಪರದಾಡುವಂತಾಗಿದೆ. ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ಮತ್ತು ಸೌಲಭ್ಯಗಳನ್ನು ವಿತರಿಸುತ್ತಿಲ್ಲ. ಅಂಗನವಾಡಿ ಕೆಲಸವನ್ನ ಬದಿಗೊತ್ತಿ ಹೊರಗಿನಿಂದ ಬರುವ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಟೊಮ್ಯಾಟೊ ಕೀಳುವಂತಹ ವೈಯಕ್ತಿಕ ಕೃಷಿ ಕೆಲಸಗಳಿಗೆ ತೆರಳುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರು ಹಾಗೂ ಸ್ಥಳೀಯ ಮಹಿಳೆಯರು ನೇರ ಆರೋಪ ಮಾಡಿದ್ದಾರೆ. ಈ ಒಡ್ಡಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಸರಿ ಮೇಡಮ್ ಸರಿ ಇಲ್ಲ, ಹುಡುಗರಿಗೆ ಫುಡ್ಡು ಅನುಕೂಲ ಸರಿಯಾಗಿ ಮಾಡ್ತಾ ಇಲ್ಲ, ಟೈಮ್ ಬರ್ತಾ ಇಲ್ಲ, ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅದರಿಂದ ನಮ್ಗೆ ಇವಾಗ ಅಂಗನವಾಡಿ ಬೇಡ ಅಂತ ನಾವು ಅಂಗನವಾಡಿ ಟೀಚರ್ ನಮಗೆ ಬೇಡ, ಬೇರೆಯವ್ರನ್ನ ಯಾರನ್ನಾದ್ರೂ ತೊಗೊಂಬಂದು ಹಾಕಿ, ನಮಗೇನು ತೊಂದರೆ ಏನಿಲ್ಲ. ಆ ಮೇಡಮ್ ಅಂತೂ ಕಡ್ಡಾಯವಾಗಿ ನಮ್ಗೆ ಬೇಡ. ಅವ್ರು ಬರಂಗಿದ್ರೆ ನಾವು ಮಾತ್ರ ಅಂಗನವಾಡಿ ಬೀಗ ತೆಗೀಲಿ ಸರ್, ಅದಿಲ್ಲ ಅಷ್ಟೇ ಸರ್. ಬಿ ಒಡ್ಡಹಳ್ಳಿ ನಮ್ಮ ಮೇಡಮ್ ಸರಿಯಾಗಿ ಟೈಮ್ ಸರಿಯಾಗಿ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಮಕ್ಳಿಗೆ ಸರಿಯಾಗಿ ಅನುಕೂಲ ಇಲ್ಲ, ಇಲ್ಲಿ ಸರಿಯಾಗಿ ಫುಡ್ಡು ವ್ಯವಸ್ಥೆ ಅದೇನು ಮಾಡ್ತಿಲ್ಲ. ಅವರವರು ಪರ್ಸ್ನಲ್ ವಿಚಾರಗಳಿಗೆಲ್ಲ ಅವ್ರವ್ರು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಳಿಗೆ ಸರಿಯಾಗಿ ಅನುಕೂಲ ಮಾಡ್ತಾ ಇಲ್ಲ, ಸರಿಯಾಗಿ ಫುಡ್ ಕೊಡ್ತಿಲ್ಲ. ಅವರಷ್ಟಕ್ಕೆ ಅವರೇ ಆಯಾ ಮೇಲೆ ಎಲ್ಲ ಜಗಳ ಮಾಡಿಕೊಂಡು ಬಾಗಿಲು ಮುಚ್ಕೊಂಡು ಹೋಗಿದ್ದಾರೆ. ನಮಗೇನು ನಮಗೆ ಬೇಡ, ಊರವ್ರ ಮಾತೇ ನನ್ನ ಮಾತು ಅಷ್ಟೇ, ಇಷ್ಟೇ. ಗ್ರಾಮ, ನನ್ನ ಹೆಸರು ಗಂಗರೆಡ್ಡಿ. ನಮ್ಮೂರಲ್ಲಿ ತುಂಬ ದಿವಸದಿಂದ ಇದು ಕಾರ್ಯಕರ್ತೆಗೆ ಮತ್ತು ಸಹಾಯಕ್ಕೆ ತುಂಬ ಜಗಳ ನಡೀತಾ ಇತ್ತು. ಏನಕ್ಕೋಸ್ಕರ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ಏನಿತ್ತು ನಮ್ಗೆ ಗೊತ್ತಿರಲಿಲ್ಲ. ಆದ್ರೂ ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇವರು ಸಹಾಯಕಿಯವರು ಅವ್ರಿಗೆ ಒಪ್ಪಿಸ್ಬಿಟ್ಟು ಇವರು ಕೆಲಸದವ್ರು ಬಂದಾಗ ಕರ್ಕೊಂಡು ಅವರು ಕೆಲ್ಸಕೊಂಡು ಹೋಗ್ತಾಯಿದ್ರು. ಟೊಮೊಟೊ ಕೆಲಸ ಅದು ಇದು ಅವರು ತುಂಬ ಬೆಳಗ್ಗೆ ಇರ್ತಾಯಿದ್ರು. ಈ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೊರಟೋಗ್ತಾಯಿದ್ರು. ಆದರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಊರು ಜನ ಸರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಜಗಳ ಮಾಡ್ಕೊಂಡು ವೈಯಕ್ತಿಕವಾಗಿ ಅವ್ರೇನೋ ಮಾಡ್ಕೊಂಡಿದ್ದಾರೆ. ಮತ್ತು ಬಾಣಂತಿಗಳಿಗೂ ಸರಿಯಾಗಿ ನೋಡಲ್ಲ, ಚಿಕ್ಕ ಮಕ್ಳಿಗೂ ಸರಿಯಾಗಿ ಅವರು ಫುಡ್ ವ್ಯವಸ್ಥೆ ಏನು ಕೊಡಲ್ಲ ಸರ್ ಅವರು. ಇವಾಗ ಒಂದು ಧರಣಿ ಕೂತ್ಕೊಳ್ತೀವಿ ಸರ್, ಇಲ್ಲೇ ಧರಣಿ ಕೂತ್ಕೊಂಡ್ರೆ DC ಆಫೀಸ್ ಹತ್ರ ಹೋಗ್ತೀವಿ. DDಗೂ ನಾವು ಲೆಟ್ರ್ ಕಳಿಸಿದ್ದೀವಿ, ಆಯಿತಾ. ಎಲ್ಲರಿಗೂ ನಾವು ಮಾಹಿತಿ ತಿಳಿಸಿದ್ದೀವಿ, ಆದರೂ ಅವರೇ ಬರ್ತಾ ಇದ್ದಾರೆ. ಅದಕ್ಕೋಸ್ಕರಾಗಿ ನಾವು ಅವ್ರು ಬೇಡ, ಬೇರೆಯವ್ರನ್ನ ಯಾರಾದರೂ ನಾವು ಬೇರೆ ಕಡೆ ವರ್ಗಾವಣೆ ಮಾಡಲು ಈಗಾಗಲೇ CDP ಅವರಿಗೆ ಅರ್ಜಿ ಕೊಟ್ಟು ಮತ್ತು DD ಅವ್ರಿಗೂ ಅರ್ಜಿ ತಲುಪಿಸಿದ್ದೀವಿ. ಕಾರ್ಯಕರ್ತೆಯರು ಇಲ್ಲಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಕೊಡ್ತಾ ಇಲ್ಲ, ಮತ್ತು ಗರ್ಭಿಣಿಯವ್ರಿಗೂ ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತು ಇದೊಂದು 3 ತಿಂಗಳಿಂದ ಇದೇ ಥರ ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಇಬ್ಬರು ಜಗಳ ಆಡಿಕೊಂಡು ಕಂಪ್ಲೇಂಟ್ ಸಹಿತ ಆಗಿದೆ. ಅದರ ಮೇಲೆ ಸಹಾಯಕಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಕಾರ್ಯಕರ್ತೆಗೆ ನೋಟಿಸ್ ಕೊಟ್ಟಿಲ್ಲ. ನಾವು ಊರವರೆಲ್ಲನೂ ಕಾರ್ಯಕರ್ತೆ ಬೇಡ ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ.
ಪ್ರತಿಭಟನೆಯ ಸುದ್ದಿ ತಿಳಿದ ತಕ್ಷಣ ಸಿಡಿಪಿಒ ಅಧಿಕಾರಿ ಮಹೇಶ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಲಿಖಿತ ಮೂಲಕ ನೀಡಿದ ದೂರನ್ನು ಸ್ವೀಕರಿಸಿ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಮಾಡಿರುವ ಆರೋಪಗಳನ್ನು ಕೂಲಂಕಷವಾಗಿ ತನಿಖೆ ನಡೆಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವರ್ಗಾವಣೆ ಮಾಡುವ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಗಂಗರೆಡ್ಡಿ, ಸುಧಾ, ಶೈಲಜಾ, ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ನನ್ನ ಉದ್ದೇಶ ಪಾಪ ಅವ್ರ ಮಗು ಇದ್ದಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಮಗ ಇಲ್ಲದೆ ಇರೋಂಥ ಕೆಲಸ ನಾವು ನಮ್ಮ ಸರ್ಕಾರ ಮಾಡಬೇಕು ಅಂತ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಜೀವನದಲ್ಲಿ ನಿಲ್ಲೋ ಥರ ಮಾಡೋಕ್ಕೆ. ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದ ವಿದ್ಯಾರ್ಥಿಗಳು ದಸರಾ ರಜೆಗಳಲ್ಲಿ ಕೆರೆಯಲ್ಲಿ ಈಜಾಡಲು ಹೋಗಿ ನೀರಲ್ಲಿ ಮುಳುಗಿ ಮೃತಪಟ್ಟ 3 ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಚೆಕ್ ಅನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮಕ್ಕಳ ಪೋಷಕರಿಗೆ ಹಸ್ತಾಂತರಿಸಿದರು. ಗ್ರಾಮದ ಕೆರೆಯಲ್ಲಿ ಗ್ರಾಮದ ಬಾಲಕರಾದ ಹರ್ಷವರ್ಧನ್, ವಿಷ್ಣುವರ್ಧನ್, ನಿಹಲ್ ಈಜಾಡಲು ಹೋಗಿ ಮೃತಪಟ್ಟಿದ್ದರು. ಆಶ್ರಯದಂತಿದ್ದ ಮಕ್ಕಳನ್ನ ಕಳೆದುಕೊಂಡ ಪೋಷಕರು ಕಂಗಾಲಾಗಿದ್ದರು. 3 ಮಕ್ಕಳ ಕುಟುಂಬಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸುವಂತೆ ಮುಖ್ಯಮಂತ್ರಿ ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಿದರು. ಕೆರೆಯಲ್ಲಿ ಮುಳುಗಿ 3 ಮಕ್ಕಳು ಮೃತಪಟ್ಟಿದ್ದರು. ನಾನು ಆ ದಿನ ಅವರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು 25,000 ರೂಪಾಯಿ ಸಹಾಯಧನ ನನ್ನ ವೈಯಕ್ತಿಕ ಕೊಟ್ಟು ಇವತ್ತು ಸರ್ಕಾರದಿಂದ ಪ್ರತಿಯೊಬ್ಬರಿಗೆ 2 ಲಕ್ಷ ರೂಪಾಯಿ ಪರಿಹಾರಧನ ಕೊಡಿಸಿದ್ದೀನಿ. ಇದರ ಜೊತೆಗೆ ನಾನು ಹೇಳಿದ್ದೀನಿ, ಇಬ್ಬರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಧಿಯಿಂದ ಒಂದೊಂದು ಮನೆಗೆ ಒಂದೊಂದು ಬೋರ್ ಹಾಕ್ಸ್ಕೊಡ್ತೀನಿ, ಮತ್ತು ಒಂದು ಮನೆಗೆ ಜಮೀನು ಇರುವಂಥ ಅವ್ರಿಗೆ ಒಂದು ವೆಹಿಕಲ್ ಕೊಡ್ತೀನಿ ಸಾರಥಿ ಯೋಜನೆಯಲ್ಲಿ. ನನ್ನ ಉದ್ದೇಶ ಪಾಪ ಅವ್ರ ಮಗು ಇದ್ದಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಮಗ ಇಲ್ಲದೆ ಇರೋಂಥ ಕೆಲಸ ನಾವು ನಮ್ಮ ಸರ್ಕಾರ ಮಾಡಬೇಕು ಅಂತ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಜೀವನದಲ್ಲಿ ನಿಲ್ಲೋ ಥರ ಮಾಡೋಕ್ಕೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಎನ್ಪತ್ರಿ, ಇಒ ಜಿವಿ ರಮೇಶ್, ದರಖಾಸ್ತು ಸಮಿತಿ ಲಕ್ಷ್ಮೀ ನರಸಿಂಹಪ್ಪ, ಮುಖಂಡರಾದ ಎವಿ ಪೂಜಪ್ಪ, ಬಿವಿ ವೆಂಕಟರಮಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪರಿಚಿತ ವಾಹನ ಡಿಕ್ಕಿ, 2 ಯುವಕರು ದಾರುಣ ಸಾವು, ಕುಸಿದು ಬಿದ್ದ ಕುಟುಂಬಗಳ ಆಧಾರ ಸ್ತಂಭ. ವೃದ್ಧೆಯ ಭೀಕರ ಮರ್ಡರ್ ಪ್ರಕರಣ, ಸಾಲ ತೀರಿಸಲು ಕೊಲೆ ಮಾಡಿದ್ದ ಪಾಪಿ, ಪೊಲೀಸರ ಬಲೆಗೆ ಬಿದ್ದ ಆರೋಪಿ. 50 ರೂಪಾಯಿ ವಿಚಾರಕ್ಕೆ ಗಲಾಟೆ, ವಿಕೋಪಕ್ಕೆ ತಿರುಗಿದ ವಾಗ್ವಾದ, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ಫೈಲ್, ಭೀಕರ ಸರಣಿ ಅಪಘಾತ, ಬೆಚ್ಚಿ ಬಿದ್ದ ಪ್ರಯಾಣಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.